ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನಾಗರ ಪಂಚಮಿ ಮಿನಿ ವ್ಲಾಗು. ಆ್ಯಕ್ಚುಲಿ ಇವತ್ತು ಹಬ್ಬ ಮಾಡೋದಕ್ಕಾಗಲಿಲ್ಲ. ಯಾಕೆ ಅಂತ ಮುಂದೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಆ್ಯಕ್ಚುಲಿ ಇಲ್ಲಿ ಬ್ಯಾಗ್ಸ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಸೊ ಅದೆಲ್ಲ ಅಕ್ಕರ ಮನೆಯಿಂದ ನಾವು ಬಂದಿದ್ದು. ಇವತ್ತು ಬೆಳಗ್ಗೆ ಬಂದ್ವಿ. ಮತ್ತು ಪ್ರಿಪೇರ್ ಮಾಡ್ಕೋಬೇಕಲ್ವ ನಾಗರ ಪಂಚಮಿಗೆ ಎಲ್ಲನೂ ಅಂತ. ನಾವು ಚಿಕ್ಕ ವಯಸ್ಸಿಂದ ಹಿಡಿದು ಎಲ್ಲಿವರೆಗೂ ಎಷ್ಟು ಚೆನ್ನಾಗಿ ನಾಗರ ಪಂಚಮಿ ಮಾಡ್ತಾಯಿದ್ವಿ ಅಂದರೆ ಸೂಪರಾಗಿ ಮಾಡ್ತಾಯಿದ್ವಿ. ಬಟ್ ಇವಾಗೇನಪ್ಪ ಅಂತಂದರೆ ಬೆಂಗಳೂರಲ್ಲಿರೋದ್ರಿಂದ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಅವ್ರ ಮನೆಗೆ 1 ವೀಕ್ನೂ ಹೋಗಿರಲಿಲ್ಲ. ಅವ್ರು ಕರೆದು ಸುಸ್ತಾಗಿದ್ದರು. ಸೊ ಹೋಗಿ ಬಂದ್ರಾಯ್ತು ಅಂತ ಹೋದರೆ ನೆಕ್ಸ್ಟ್ ಡೇನೇ ನಾಗರ ಪಂಚಮಿ. ಆ್ಯಕ್ಚುಲಿ ಅವ್ರ ಮನೆಯಲ್ಲೇ ನಾವು ಸ್ನಾನ ಪೂಜೆ ಎಲ್ಲ ಮಾಡಿ ಅಲ್ಲಿ ನಾಗರಕಟ್ಟೆಗೆ ಹಾಲು ಹಾಕಿ ಬಂದಿದ್ದು. ಇಲ್ಲಿಗೆ ಬರೋದ್ಲೇ 9:30 ಆಗೋಗಿತ್ತು. ಬಂದು ಮೇಲೆತ್ತಿ ಮನೆಗೆ ಬರೋದ್ಲೇ 10 ಗಂಟೆನೇ ಅಂತ ಇಟ್ಕೊಳ್ಳಿ. ನಮ್ಮ ಪಾಪು ಬೇರೆ ಭಾಳ ಸುಸ್ತಾಗ್ಬಿಟ್ಟಿದ್ದ. ಅವನು ಅವ್ರ ಮನೆಗೆ ಹೋಗುವಾಗಲೂ, ಅಂದರೆ ಫ್ರೈಡೇ ನೈಟ್ ನಾವು ಹೋಗಿರೋದು, ಅವ್ರ ಮನೆಗೆ ಹೋಗುವಾಗಲೂ ವಾಮಿಟ್ ಮಾಡ್ಕೊಂಡಿದ್ದ, ಬರೋವಾಗಲೂ ಇವತ್ತು ಬೆಳಗ್ಗೆನೂ ವಾಮಿಟ್ ಮಾಡ್ಕೊಂಡ. ಸೊ ಹಾಗಾಗಿ ನಾಗರ ಪಂಚಮಿ ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡು, ಆಮೇಲೆ ನೋಡಿದ್ರಾಯ್ತು ಅಂತ ಹೇಳ್ತಾಯಿದ್ರು ತೇಜು. ಸೊ ಆ್ಯಕ್ಚುಲಿ ಅವ್ರು ತೇಜು ಅವ್ರ ಅಕ್ಕ ಅವ್ರ ಮನೆಗೆ ಹೋಗಿದ್ದಿದ್ದು ನಾವು. ಸರಿ ಅಂತೇಳ್ಬಿಟ್ಟು ಅವ್ರು ಬಂದಮೇಲೆ ಪಾಪುನ ಸ್ವಲ್ಪ ಸಮಾಧಾನ ಮಾಡಿ ಈಗ ಆಟ ಆಡ್ತಾಯಿದ್ದಾನೆ ನೋಡಿ. ಇವಾಗ ಸಮಾಧಾನ ಮಾಡಿ ಅವನಿಗೆ ಚೆನ್ನಾಗೇ ಇರಲಿಲ್ಲ, ಮೈಯಲ್ಲೇ ವಾಮಿಟ್ ಆಗಿರೋದ್ರಿಂದ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾಯಿದ್ದ. ಕೊಯ್ ಅಂತಿದ್ದ. ಸರಿ ಬಿಡು ಅಂತೇಳ್ಬಿಟ್ಟು ಅವ್ನು ಸ್ವಲ್ಪ ಸಮಾಧಾನ ಮಾಡು, ನಾನು ಆಫೀಸ್ಗೆ ಹೋಗಿ ಬರ್ತೀನಿ, ಇಲ್ಲ ಅವ್ನಿಗೆ ಇಡ್ಲಿ ತಂದು ಕೊಡ್ತೀನಿ ಅಂತೇಳ್ಬಿಟ್ಟು ಇಡ್ಲಿ ತಂದು ಕೊಟ್ಟರು. ಇಡ್ಲಿ ಅಂದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ. ಇವಾಗ ಬರೀ ವಾಮಿಟ್ ಆಗಿತ್ತಲ್ವ, ಸೊ ಇರಲಿ ಅಂತೇಳ್ಬಿಟ್ಟು ಇಡ್ಲಿ ತಿನ್ನಿಸಿ, ಮತ್ತು ಅವ್ನು ನೋಡ್ಕೋಬೇಕಲ್ಲ, ಅವ್ನು ಮಲಗೋವರೆಗೂ ಅವ್ನು ಹಿಂದಿಂದ ಇರೋದು. ಅವ್ನು ಇಟ್ಕೊಂಡೇ ಇಷ್ಟೆಲ್ಲ ಕೆಲಸ ಮಾಡಿದೆ. ಅವನ ಜೊತೆ ಆಟ ಆಡ್ಕೊತ ಕಸ ಹೊಡೆಯೋದು, ಮತ್ತು ನೆಲ ಒರೆಸೋದು, ಕಲ್ಲು ಒರೆಸೋದು, ಇದನ್ನೆಲ್ಲ ಮಾಡಿಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು, ಆಮೇಲೆ ಅವ್ನು ಮಲಗೋ ಟೈಮ್ಗೆ ಹಾಲು ಕುಡಿತೀಯಾ, ಹಾಲು ಕುಡಿದು ಮಲಗು ಅಂತೇಳಿದ್ರೆ ಏನು ಮಾಡಿದ್ರು ಮಲಗಿಲ್ಲ ನೋಡಿ. ಜೋಲಿಯಲ್ಲಿ ಹಾಕಿದ್ರೂ ಕೂಡ ಅಲ್ಲ ಅಂತಂದ. ಸರಿ ಬಿಡು, ಹೇಗಿದ್ರು ವಾಮಿಟ್ ಮಾಡ್ಕೊಂಡಿದ್ನಲ್ಲ, ಬಂದ ತಕ್ಷಣ ಬಟ್ಟೆ ಎಲ್ಲ ಚೇಂಜ್ ಮಾಡಿದ್ದೆ, ಆದರೂ ಚೆನ್ನಾಗಿರಲ್ಲ. ಇವಾಗ ಮಲಗಲಿಲ್ಲಲ್ವ, ಬೇಗ ಮಲಗಿದ್ರೆ ಮಾಡಿಸ್ತಿರ್ಲಿಲ್ಲ, ಮಲಗಲಿಲ್ಲ. ಸೊ ಸ್ನಾನ ಮಾಡಿಸ್ಬಿಟ್ಟು ನೋಡೋಣ ಏನು ಮಾಡ್ತಾನೆ ಅಂತಂದರೆ ಮಲಗಲೇ ಇಲ್ಲ. ಸ್ನಾನ ಮಾಡಿಸಿದ್ರೂ ಕೂಡ ನಾನು ಬೇರೆ ನಾಗರ ಪಂಚಮಿ ಸ್ವಲ್ಪ ಲೈಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪೂಜೆ ಆಗಲಿ ಎಲ್ಲನೂ ಸಿಂಪಲ್ಲಾಗಿ ಮಾಡಿದ್ರಾಯ್ತು ಅಂತೇಳ್ಬಿಟ್ಟು ಪೂಜೆಗೆ ಬೇಕಾಗಿರೋವೆಲ್ಲ ತೊಗೊಂಡು ಬಂದಿದ್ದೀವಿ ಅಲ್ಲಿಂದ. ಹಣ್ಣು, ಕಾಯಿ, ಹೂವು ಎಲ್ಲನೂ ತೊಗೊಂಡು ಬಂದಿದ್ದೀವಿ ಪೂಜೆಗೆ ಬೇಕು ಅಂತ ಹೇಳ್ಬಿಟ್ಟು. ಇವ್ನು ನೋಡಿದ್ರೆ ಮಲಗ್ತಾನೆ ಇಲ್ಲ. ಸರಿ ಆಟ ಆಡಪ್ಪ ಅಂತೇಳ್ಬಿಟ್ಟು ಅವನ ಬೆಡ್ ಮೇಲೆ ಬಿಟ್ಬಿಟ್ಟು ನಾನು ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರಾಯ್ತು. ಅವ್ನು ಮಲಗಿದ ಮೇಲೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋಣ ಅನ್ಕೊ ಪ್ಲ್ಯಾನ್ ಮಾಡ್ಕೊಂಡು ಬಿಟ್ಟಿದ್ದೆ. ಅವ್ನು ಮಲಗಲಿಲ್ಲ. ಸೊ ಬೆಡ್ ಮೇಲೆ ಆಟ ಆಡ್ತಾಯಿದ್ದಾನೆ ನೋಡಿ. ಹಾಗೆ ಆಟ ಆಡ್ತಾಯಿದ್ನ. ಸರಿ ಬಿಡು ಅಂತೇಳ್ಬಿಟ್ಟು ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅವ್ನು ಆಟ ಆಡೋಷ್ಟೊತ್ತಿಗೆ ಅಂತಂದರೆ ಮಾಡಿದೆ. ಸೊ ಅದಾದಮೇಲೆ ಮಲಗ್ತೀನಿ ಅಂತ ಆಟ ಮಾಡ್ದೆ. ಸರಿ ಬಿಡು ಅಂತೇಳ್ಬಿಟ್ಟು ಅವನ್ನ ಮಲಗಿಸಿ ನೋಡಿ. ಇವಾಗ ಅಲ್ಲಿಂದ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. 2 ಡೇಸ್ ಟೋಟಲಿ ಸ್ವಲ್ಪ ಜಾಸ್ತಿನೇ ಖರ್ಚಾಗ್ಬಿಡ್ತು. ಅಷ್ಟೊಂದು ಖರ್ಚು ಮಾಡಬಾರ್ದು ಆ್ಯಕ್ಚುಲಿ. ಸರಿ ಬಿಡು ಅಂತೇಳಿ ನಮ್ಮ ಪಾಪುಗೆ ಬಟ್ಟೆ ತೊಗೊಂಡು ಬಂದು, ಇದು ಬಾಕ್ಸ್ ಚೆನ್ನಾಗಿತ್ತು, ಸ್ನ್ಯಾಕ್ಸ್ ಎಲ್ಲ ಹಾಕಿಡೋದಕ್ಕೆ, ಅವ್ನು ಬಿಸ್ಕಿಟು ಅದನ್ನೆಲ್ಲ. ಸ್ನ್ಯಾಕ್ಸ್ ಇನ್ನೂ ಅಷ್ಟಾಗಿ ಕೊಡ್ತಾಯಿಲ್ಲ ಅವನಿಗೆ. ಸರಿ ಅಂತ ಹೇಳಿ ಅವನಿಗೆ ಟೀ ಶರ್ಟ್ಸು ಕೆಲವೊಂದಿಷ್ಟು ಸೆಟ್ಟು ತೊಗೊಂಡೆ, ಡ್ರೆಸ್ ಸೆಟ್ಟು. ಒಂದು ರೆಡ್ ಕಲರ್ ಇದೆ ನೋಡಿ, ಅದು ನಮ್ಮ ಯಜಮಾನ್ರು ಭಾಳ ಇಷ್ಟ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವನಿಗೆ ಅಂತೇಳ್ಬಿಟ್ಟು ಹಠ ಮಾಡಿ ನಾನು ಬೇಡ ಅಂದರೂ ತೊಗೊಂಡ್ರು. ಅದಾದಮೇಲೆ ನನಗೆ ಸ್ವಲ್ಪ ಡೈಲಿ ವೇರ್ಗೆ ಲಗೇಜ್ ನಾವು ಊರಿಂದ ಬರೋವಾಗ ಜಾಸ್ತಿ ಆಗುತ್ತೆ ಅಂತೇಳ್ಬಿಟ್ಟು ಬಿಟ್ಬಿಟ್ಟು ಬಂದುಬಿಟ್ವಿ. ಹಾಗಾಗಿ ನಾನು ಸ್ವಲ್ಪ ಒಂದು ಸೆಟ್ಟು, ಒಂದು 3 ಕುರ್ತಾ ತೊಗೊಂಡಿದ್ದೀನಿ. ಅವರು 1-2 ಟೀ ಶರ್ಟು ಇವತ್ತು ಹಾಕ್ಕೋಬೇಕು ಅಂತಲೇ ಇದ್ದೆ, ಹಾಕ್ಕೊಂಡಿದ್ದೀನಿ ನೋಡಿ. ಹೀಗಾಗಿದೆ ಈ ಸೆಟ್ಟು. ಇದು ಡೈಲಿ ವೇರ್ಗೆ ಅಂತ ತೊಗೊಂಡೆ. ಡೈಲಿ ವೇರ್ ಅಂದರೆ ಮನೇಲಿ ಹಾಕ್ಕೋಬೇಕು ಅಂತಲ್ಲ, ದೇವಸ್ಥಾನಕ್ಕೆ ಹೋದಾಗೆ ಸಿಂಪಲ್ಲಾಗಿ ಇಲ್ಲೇ ನಿಯರ್ ಬೈ ದೇವಸ್ಥಾನಕ್ಕೆ ಹೋದಾಗೆ ಹಾಕ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ತೊಗೊಂಬಂದ್ವಿ. ತಗೋ ಅಂತ ಹೇಳಿದ್ರ. ಸರಿ ಅಂತೇಳಿ ಪಂಚಮಿಗೂ ಆಯಿತು ಅದಕ್ಕೂ ಆಯಿತು ಅಂತೇಳ್ಬಿಟ್ಟು ತಗೊಂಡು ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಫಸ್ಟ್ಗೆ ಎಲ್ಲ, ಇನ್ನೊಂದು ಸರಿ ಎಲ್ಲನೂ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ಆಮೇಲೆ ಅಕ್ಕರ ಮನೆಯಿಂದ ಸ್ವಲ್ಪ ಸ್ವೀಟ್ಸ್ ಎಲ್ಲ ತೊಗೊಂಡು ಬಂದಿದ್ವಿ. ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಅವರು ಉಂಡೆ ಕಟ್ಟಿದ್ರು, ನಾವು ಉಂಡೆ ಕಟ್ಟಿದ್ವಿ. ನಾನು ಒಬ್ಬಳೇ ಇರೋದ್ರಿಂದ ಆಗಲ್ಲ ಅಂತ ಹೇಳ್ಬಿಟ್ಟು ಇವ್ನಿಗೆ ಹಿಂಗಾಯ್ತಾ ಮಾಡಬೇಕು, ಇವತ್ತಾಗಲಿಲ್ಲ ಅಂದರೆ ನಾಳೆನಾದರೂ ಮಾಡ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಎಲ್ಲ ವೀಡಿಯೋನೂ
ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ನೋಡ್ತೀರಿ ಅಂತ ಭಾವಿಸ್ತೀನಿ. ಬಾಯ್ ಬಾಯ್.